ಹಾಯ್ ಎಲ್ರಿಗೂ ನಮಸ್ಕಾರ. ಕಾರ್ಗಿಲಿಂದ ನಾವು ನೈಟ್ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಸುಮಾರು 300ಇಂದ 350 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ಸಂಗಮ್ ಮತ್ತು ಮ್ಯಾಗ್ನೆಟಿಕ್ ಹಿಲ್ ಎರಡು ಮುಗಿಸ್ಕೊಂಡು ಇವಾಗ ಫೈನಲ್ ಆಗಿ ಲೇಗೆ ರೀಚ್ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ನೈಟ್ ಸ್ಟೇ ಮಾಡಿ ಇಲ್ಲಿ ಬೆಳಗ್ಗೆ ಎದ್ದು ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇದು ಕಂಪ್ಲೀಟ್ ವಿಡಿಯೋ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ನೀವು ಅಲ್ಲೋಗಿ ನೋಡ್ಬೋದು. ನಮ್ಮ ಸ್ಟೇ ಹತ್ರನೇ ಇತ್ತು ಇದು ಝೋರಾವರ್ ಫೋರ್ಟ್ ಅಂತ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಬಿಲ್ಡ್ ಆಗಿತ್ತು ಇಯರ್ ಬಂದು 1836 ಇದು ಝೋರಾವರ್ ಫೋರ್ಟ್ ಬಿಲ್ಡ್ ಆಗಿತ್ತು. ಝೋರಾವರ್ ಸಿಂಗ್ ಅವರು ಇದನ್ನು ಬಿಲ್ಡ್ ಮಾಡಿದ್ದು ಬಂದು ಮಿಲ್ಟ್ರಿ ಪರ್ಪಸ್ಗೆ, ಯಾಕಂದರೆ ಸೋಲ್ಜರ್ಸ್ ಅವರೆಲ್ಲ ಕುತ್ಕೊಂಡು ಒಂದು ಡಿಸ್ಕಷನ್ ಮಾಡೋಕ್ಕೆ ಈ ಪ್ಯಾಲೇಸ್ನ ಬಿಲ್ಡ್ ಮಾಡಿದ್ದು. ಯಾಕಂದರೆ ಯುದ್ಧ ಮಾಡೋದು ಹೆಂಗೆ ಏನು ಅನ್ನೋದವ್ರಿಗೊಂದು ಪ್ರೈವಸಿ ಬೇಕಿತ್ತು, ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ರತಿಯೊಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಅವ್ರದ್ದು ವೆಪನ್ಸ್ ಆಗಲಿ ಏನೇ ಆಗಲಿ ಪ್ರತಿಯೊಂದೂ ನೀಟಾಗಿ ಮೇಂಟೈನ್ ಮಾಡಿ ಅದನ್ನೊಂದು ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ನೋಡೋಕ್ಕೆ ಇನ್ಫ್ಯಾಕ್ಟ್ ಖುಷಿನೇ ಆಯಿತು, ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ನಮಗೊಂಥರ ಪ್ರೌಡ್ ಫೀಲ್ ಆಯಿತು ಈ ಪ್ಯಾಲೇಸ್ ಬಂದು ನೋಡೋಕೆ. ಇದನ್ನೆಲ್ಲ ನಾವು ನೋಡುವಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಾವು ಇವಾಗೆಲ್ಲ ವೆಪನ್ಸ್ ಎಲ್ಲ ಎಷ್ಟೊಂದು ಅಪ್ಡೇಟ್ ಆಗಿದೆ, ಅವಾಗ ಏನೂ ಇಲ್ಲದೆ ಅವ್ರು ಇದೆಲ್ಲ ಮಾಡಿದಾರಲ್ಲ, ರಿಯಲಿ ಗ್ರೇಟ್. ಆಮೇಲೆ ಈ ಝೋರಾವರ್ ಫೋರ್ಟ್ ಬಂದುಬಿಟ್ಟು ಲೇಗೆ ಇದು ಹೆಮ್ಮೆಯ ಫೋರ್ಟ್ ಅಂತೆ. ಅವ್ರಿಗೆ ಅದೊಂದು ರಿಚ್ನೆಸ್ ತೋರಿಸುತ್ತಂತೆ ಈ ಫೋರ್ಟು. ಹಂಗಾಗಿ ಇದನ್ನು ಮುಗಿಸ್ಕೊಂಡು ಇವಾಗ ವಾಲ್ ಆಫ್ ಫ್ರೇಮಿಗೆ ಬಂದಿದ್ದೀವಿ. ಇದನ್ನು ಬಿಲ್ಡ್ ಮಾಡಿರೋ ಪರ್ಪಸ್ಸೇ ನಮ್ಮ ಒಂದು ಗ್ರೇಟ್ ಡೆಬ್ಯೂಟ್ ಟು ನಮ್ಮ ಸೋಲ್ಜರ್ಸು ಮತ್ತು ನಮ್ಮ ರಿಯಲ್ ಇಂಡಿಯನ್ ಆರ್ಮಿ ಹೀರೋಸ್ಗೋಸ್ಕರ. ಯಾಕಂದರೆ ಅಲ್ಲಿ ಹೋಗ್ತಾ ನೋಡ್ತಾ ಇದ್ದಿದ್ದು ಒಂದೊಂದು ಪ್ಲೇಸ್ಗೂ ಮತ್ತು ಒಂದೊಂದು ಇದಕ್ಕೂ ನಮಗೆ ಎಷ್ಟು ಖುಷಿ ಆಗ್ತಿತ್ತಂದರೆ, ಎಲ್ಲ ಪ್ರತಿಯೊಂದು ಅಲ್ಲಿದೆ ಕಣ್ರಿ. ಈ ಪಿಯಾನೋ ನೋಡಿದ ತಕ್ಷಣ ಅಂತೂ ನಮಗಂತೂ ಖುಷಿ ಆಯಿತು. ಆಮೇಲೆ ಅಲ್ಲಿ ಮ್ಯಾಪ್ಸ್ ಇದೆ, ಅಂದರೆ ಎಲ್ಲೆಲ್ಲಿ ಏನೇನು ವಾರ್ ಆಗಿರೋ ಪ್ಲೇಸಸ್ಸು ಪ್ರತಿಯೊಂದು. ಆಮೇಲೆ ನಾವು ಹೋಗಿ ಬಂದಿದ್ದ ಪ್ಲೇಸಸ್ ಎಲ್ಲ ನಾವು ಅಲ್ಲಿ ನೋಡ್ಕೊತಾ ಇದ್ರಿ. ನಾವು ನೋಡಿ ಈ ಕಡೆ ಟ್ರಾವೆಲ್ ಮಾಡಿದ್ದೀವಿ ಅಂತ. ಇದನ್ನೆಲ್ಲ ನಾವು ಕಣ್ಣು ತುಂಬಿಸ್ಕೊಂಡು ಇವಾಗ ಶಾಂತಿ ಸ್ತೂಪ ಕಡೆ ಹೊರಟಿದ್ದೀವಿ. ಶಾಂತಿ ಸ್ತೂಪ ಬಿಲ್ಡ್ ಮಾಡಿದ್ದು ಬಂದು ಜಪಾನೀಸ್ ಮತ್ತು ಲದಾಖಿ ಬುದ್ಧಿಸ್ಟ್ ಅಂತಾರೆ. ಇದು ಬಿಲ್ಡ್ ಮಾಡಿದ ಮೇನ್ ಪರ್ಪಸ್ಸೇ ಬಂದ್ಬಿಟ್ಟು ಪೀಸ್ ಮತ್ತು ಯೂನಿಟಿ ಆ್ಯಂಡ್ ಸಮ್ ಸ್ಪಿರಿಚುಯಾಲಿಟಿ ಅಂತಲೂ ಇಲ್ಲಿ ಹೇಳ್ತಾರೆ. ಬಟ್ ಅದನ್ನು ಅವ್ರು ಮೆನ್ಷನ್ ಮಾಡಿರೋದಕ್ಕೂ ಅವರಲ್ಲಿ ಕಟ್ಟಿರೋದಕ್ಕೂ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಅಲ್ಲಿ ಬಂದರೆ ನಿಜವಾಗ್ಲೂ ಹಾಗೆ ಇದೆ ಕಣ್ರಿ. ಯಾಕಂದರೆ ಆ ಶಾಂತಿ ಸ್ತೂಪ ನಾನು ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಿದ್ರಿ. ತುಂಬ ಪೀಸಾಗಿತ್ತು ಪ್ಲೇಸು. ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯಿತು ಏನೋ ಅಂತ ನನಗನ್ನಿಸ್ತು, ಯಾಕಂದರೆ ತುಂಬ ನಡೆದಿದ್ದಕ್ಕೋಸ್ಕರ ಬೈಕಲ್ಲೇ ಟ್ರಾವೆಲ್ ಮಾಡಿದ್ರಿ ಅಲ್ವಾ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೇಯಿಂದ ನುಬ್ರಾ ವ್ಯಾಲಿ ಕಡೆ